ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ವಿಬಿಜಿ ರಾಮ್ಜಿ ಜಾರಿ, 125 ದಿನ ಉದ್ಯೋಗ ಖಾತರಿ, ರಾಜ್ಯದಲ್ಲಿ 382 ರೂಪಾಯಿ ಕೂಲಿ. ಡಿಜಿಟಲ್ ಇಂಡಿಯಾ ಭಾರತಕ್ಕೆ ಹೊಸ ಗುರುತು ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ. ಡಿಜಿಟಲ್ ಇಂಡಿಯಾಕ್ಕೆ 11 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಪ್ರಧಾನಿ ಹರ್ಷ. ಜುಲೈ 20ರಿಂದ ಮುಂಗಾರು ಅಧಿವೇಶನ. ಶಾಂತಿ ಮಾತುಕತೆ ಆರಂಭಿಸಿ ಭಾರತ ಪಾಕ್ ದ್ವಿಪಕ್ಷೀಯ ಸಂಬಂಧ ಮರುಸ್ಥಾಪನೆಗೆ 117 ಗಣ್ಯರ ಪತ್ರ. ರೈಲಿನ ಒಳಗೆ ಅನಧಿಕೃತ ವ್ಯಾಪಾರ, ಧೂಮಪಾನ, ಭಿಕ್ಷೆಗೆ 2,000 ರೂಪಾಯಿ ದಂಡ. ರೈಲ್ವೆ ಇಲಾಖೆಯಿಂದ ಕಠಿಣ ನಿಯಮಗಳು ಜಾರಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಜೂನ್ ಮಳೆ 99 ಮಿಲಿಮೀಟರ್, ಶೇಕಡ 40ರಷ್ಟು ಕೊರತೆ. 126 ವರ್ಷದಲ್ಲಿ ಅತಿ ಕನಿಷ್ಠ ಕಂಡ 5ನೇ ಜೂನ್ ಮಾಸ. ಜುಲೈನಲ್ಲೂ ವಾಡಿಕೆ ಮಳೆಯಾಗುವುದು ಅನುಮಾನ. ಆಪರೇಷನ್ ಫುಟ್ಪಾತ್, ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವಿಗೆ ಐತಿಹಾಸಿಕ ಕಾರ್ಯಾಚರಣೆ ಆರಂಭ. ನೈಸ್ ರಸ್ತೆ, ಇ ಸಿಟಿ ಫ್ಲೈಓವರ್ ಟೋಲ್ ದರ ಏರಿಕೆ, ತಿಂಗಳ ಪಾಸ್ ದರ ಕೂಡ ಹೆಚ್ಚಳ. ಹೊಸ ದರ 2027ರ ಜೂನ್ 30ರವರೆಗೆ ಇರಲಿದೆ. ವಾಣಿಜ್ಯ ಬಳಕೆ ಎಲ್ಪಿಜಿ ದರ ಇಳಿಕೆ, ವಿಮಾನ ಇಂಧನವೂ ಅಗ್ಗ. ವಿಂಬಲ್ಡನ್ ಟೆನ್ನಿಸ್ 3ನೇ ಸುತ್ತಿಗೆ ಸಿನ್ನರ್, ಕೊಬೋಲಿ ಶುಭಾರಂಭ. ಸೆಬಲಂಕಾ ಮುನ್ನಡೆ, ಸೆರೆನಾಗೆ ನಿರಾಸೆ.